ಮೈಸೂರಿನ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತವಾಗಿದೆ. ಡಿಸಿ ಕಚೇರಿ ಪಕ್ಕದಲ್ಲಿದೆಯಲ್ಲ ಅದು ಮಹಾರಾಣಿ ಕಾಲೇಜು. ಅಲ್ಲಿ ನವೀಕರಣ ಆಗ್ತಾ ಇತ್ತು, ರಿನೋವೇಟ್ ಆಗ್ತಾ ಇತ್ತು, ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಈಗ ಕಟ್ಟಡದ ಕೆಳಗೆ ಓರ್ವ ಕಾರ್ಮಿಕ ಸಿಲುಕಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ್ಯಕ್ಚುಲಿ ಅದು ತುಂಬ ಶಿಥಿಲಗೊಂಡಿತ್ತು, ರಾಜರ ಕಾಲದ ಬಿಲ್ಡಿಂಗ್ ಅದು. ಶಿಥಿಲಗೊಂಡಿದ್ದ ಕಟ್ಟಡವನ್ನು ದುರಸ್ತಿ ಮಾಡಿ ರಿನೋವೇಟ್ ಮಾಡ್ತಾ ಇದ್ರು. ಆಗ ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಅದೇನೋ ಕಿಟಕಿ ಮತ್ತು ಬಾಗಿಲುಗಳನ್ನ ತೆಗಿತಾ ಇದ್ರಂತೆ. ಕಿಟಕಿದು ಫ್ರೇಮ್ ತೆಗಿಬೇಕಾದ್ರೆ ಏಕಾಏಕಿ ಅದು ಬಿದ್ದುಬಿಟ್ಟಿದೆ. 80 ವರ್ಷಗಳ ಹಳೆಯ ಕಟ್ಟಡದ ಮೇಲ್ಛಾವಣಿ ಕುಸಿತವಾಗಿದೆ. ಅದರ ಕೆಳಗಡೆ ಒಬ್ಬ ಈಗ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥದ್ದು. ಅವಶೇಷಗಳಡಿ ಸಿಲುಕಿದ್ದಾರೆ ಗೌಸಿಯಾ ನಗರದ ಸದ್ದಾಮ್ ಅಂತಕ್ಕಂಥವ್ರು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಬಂದು ರಕ್ಷಣಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮೈಸೂರಿನ ಮಹಾರಾಣಿ ಕಾಲೇಜಿನ ದುರಂತಿ ಹಂತದಲ್ಲಿದ್ದಂತಹ ಕಟ್ಟಡ ಕುಸಿತಗೊಂಡು ಓರ್ವ ಕಾರ್ಮಿಕ ಈಗ ಒಂದು ಕಟ್ಟಡದ ನಡುವೆ ಸಿಲುಕಿದ್ದಾನೆ. ತಾವೀಗ ಗಮನಿಸ್ತಾ ಇದ್ದೀರಿ. ಈಗ ಅಗ್ನಿಶಾಮಕ ದಳದವರು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು 80 ವರ್ಷದ ಹಳೆಯದಾದಂತಹ ಕಟ್ಟಡ ಇದು. ಈ ಒಂದು ಕಟ್ಟಡದ ದುರಸ್ತಿ ಕಾರ್ಯವನ್ನು ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ನಡೆಸಲಾಗ್ತಾ ಇತ್ತು. ಇವತ್ತು ಸಂಜೆಯ ವೇಳೆಗಡೆ ಈ ಒಂದು ಕಟ್ಟಡದ ದುರಸ್ತಿಯ ವೇಳೆಯಲ್ಲಿ ಆ ಚಾವಣಿ ಬಿದ್ದು ಓರ್ವ ಕಾರ್ಮಿಕ ಅದರ ನಡುವೆ ಸಿಲುಕಿರುವಂಥದ್ದು. ಹೀಗಾಗಿ ಆ ಒಂದು ಕಾರ್ಮಿಕನ ರಕ್ಷಣೆಗಾಗಿ ಭಾರಿ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮೈಸೂರಿನ ಅಗ್ನಿಶಾಮಕ ದಳದವರು ಈಗ ಆ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಈ ಒಂದು ಕಟ್ಟಡದ ಮತ್ತೊಂದು ಭಾಗವು ಕೂಡ ಕುಸಿತವಾಗಿತ್ತು. ಆಗ ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಕೆಡವಬೇಕು ಅನ್ನುವಂತಹ ಮಾತುಗಳು ಕೂಡ ಇದ್ವು. ಆ ನಡುವೆ ಕಟ್ಟಡದ ದುರಸ್ತಿ ಕಾರ್ಯಕ್ಕೂ ಕೂಡ ಕೆಲವೊಂದು ಭಾಗದ ದುರಸ್ತಿ ಕಾರ್ಯಕ್ಕೂ ಕೂಡ ಮುಂದಾಗಲಾಗಿತ್ತು. ಈ ಒಂದು ದುರಸ್ತಿ ಕಾರ್ಯವನ್ನು ನಡೆಸ್ತಾ ಇದ್ದಂತಹ ವೇಳೆಯಲ್ಲೇ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಒಂದು ಕಟ್ಟಡದ ಮೇಲ್ಛಾವಣಿ ಒಂದೇ ಬಾರಿಗೆ ಕುಸಿದಂತಹ ಪರಿಣಾಮವಾಗಿ ಈಗ ಓರ್ವ ಕಾರ್ಮಿಕ ಇದರ ಅಡಿಯಲ್ಲಿ ಸಿಲುಕಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಮೈಸೂರಿನ ಗೌಸಿಯಾ ನಗರದ ಕಾರ್ಮಿಕ ಸದ್ದಮ್ ಎನ್ನುವಂತಹ ಕಾರ್ಮಿಕ ಇದರ ಅಡಿಯಲ್ಲಿ ಸಿಲುಕಿದ್ದಾನೆ ಎನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದು ಈ ಒಂದು ಕಾರ್ಮಿಕನ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸುವಂಥ ಪ್ರಯತ್ನಗಳನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಮೈಸೂರಿನ ಮಹಾರಾಣಿ ಕಾಲೇಜ್ ಏನಿದೆ ಇದು ಅತ್ಯಂತ ಹಳೆಯದಾದಂತಹ ಕಾಲೇಜ್ ಮತ್ತು 80 ವರ್ಷಕ್ಕೂ ಅಧಿಕ ವರ್ಷದ ಹಿಂದೆ ಈ ಒಂದು ಕಟ್ಟಡವನ್ನು ಕೂಡ ಕಟ್ಟಲಾಗಿತ್ತು. ಕಟ್ಟಡದ ಒಂದು ಭಾಗವು ಕೂಡ ಈ ಹಿಂದೆಯೂ ಕೂಡ ಕುಸಿದಿತ್ತು. ಈಗ ಮತ್ತೊಂದು ಬಾರಿ ಈ ಒಂದು ಕಟ್ಟಡದ ಎಂದರೆ ದುರಸ್ತಿಯ ವೇಳೆಯಲ್ಲಿ ಈ ಕಟ್ಟಡದ ಒಂದು ಭಾಗ ಕುಸಿದಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಈ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಕಾರ್ಮಿಕನ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV.